ಮೊದಲಿಗೆ ಭಗವದ್ಗೀತಾ ಪಠಣ ಕಾರ್ಯಕ್ರಮ, ವಾಚನ ಕಾರ್ಯಕ್ರಮ ಇಲ್ಲಿ ಆಗುತ್ತೆ. ಆ ಕಾರ್ಯಕ್ರಮ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಶ್ರೀ ಶೇಷಗಿರಿ KM ಅವರು ಆಶು ಚಿತ್ರ ಅಂದರೆ ಸ್ಥಳದಲ್ಲೇ ಚಿತ್ರ ಬರೆಯುವಂತಹದ್ದು, ಸಿದ್ಧತೆಗಳೇನು ಆಗಿರೋದಿಲ್ಲ. ಇಲ್ಲಿ ವೇದಿಕೆಯಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಏನು ಪಠಣ ಆಗುತ್ತೆ ಅದಕ್ಕೆ ಪೂರಕವಾಗಿ ಅಲ್ಲಿ ಅವರು ಚಿತ್ರವನ್ನ ಬಿಡಿಸ್ತಾ ಹೋಗ್ತಾರೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನು ತನ್ನ ಬಂಧು ಬಳಗವನ್ನು ನೋಡಿ ದುಃಖ ಮತ್ತು ಸಂಶಯದಲ್ಲಿ ಮುಳುಗುತ್ತಾನೆ. ಈ ವಿಷಾದದಿಂದಲೇ ಶ್ರೀಕೃಷ್ಣನ ಉಪದೇಶ ಆರಂಭವಾಗಿ ಜೀವನದ ಮಹತ್ವದ ಪಾಠಗಳಿಗೆ ದಾರಿ ತೆರೆದುಕೊಳ್ಳುತ್ತದೆ. ಈಗ ನೀವು ನೋಡಲಿರುವುದು ಒಬ್ಬ ಯೋಧನ ಸಂದೇಹ ಮತ್ತು ದೇವರ ಜ್ಞಾನ ನಡುವಿನ ಅದ್ಭುತ ಸಂಭಾಷಣೆ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣಸಮುದ್ಯಮೆ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ಲಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ
अनार्यजुष्टमस्वर्ग्यहम् अकीर्तिकरमर्जुन क्लैब्यं मास्मगमः पार्थ नैतत्त्वय्युपपद्यते क्षुद्रं हृदय दौर्बल्यं त्यक्तोत्तिष्ठ परन्तप कथं भीष्ममहं सङ्ख्ये द्रोणं च मधुसूदन इषु विप्रतियोत्स्यामि पूजार्हावरिसूदन गुरून् हत्वा हि महानुभावान् श्रेयो भोक्तुं भैक्षमपीह लोके हत्वार्थकामान् सुगुरूनिहैव भुञ्जीय भोगान् रुधिरप्रदिग्धान् अशोच्यानन्वशोचस्त्वं प्रज्ञावादांश्च भाषसे गतासु न गतासूंश्च नानुशोचन्ति पंडिताः न त्वेवाहं जातु नासं न त्वं नेमे जनाधिपाः न चैव न भविष्यामः सर्वे वयमतः परं यं हि न व्यथयन्त्येते पुरुषं पुरुषर्षभ समदुःखसुखं धीरं सोऽमृतत्वाय कल्पते जातस्य हि ध्रुवो मृत्युः ध्रुवं जन्ममृतस्य च तस्मादपरिहार्येथे न त्वं शोचितुमर्हसि. ಕೃಷ್ಣ, ನನ್ನ ಬಂಧುಗಳು ಯುದ್ಧಕ್ಕೆ ನಿಂತಿದ್ದನ್ನು ನೋಡಿ ನನಗೆ ದುಃಖವಾಗುತ್ತದೆ. ನನ್ನ ಗುರುಗಳಾದ ಭೀಷ್ಮ ಮತ್ತು ದ್ರೋಣರೊಡನೆ ಯುದ್ಧ ಮಾಡಲು ಸರಿಯೇ? ಇದಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದೇ ಉತ್ತಮ. ಅರ್ಜುನ, ನೀನು ಹೀಗೆ ಭಯ ಹಾಗೂ ದುರ್ಬಲವಾಗುವುದು ಸರಿಯಿಲ್ಲ. ನೀನು ಧೈರ್ಯದಿಂದ ಯುದ್ಧವನ್ನು ಮಾಡಬೇಕು. ಜನನ ಹಾಗೂ ಮರಣ ಸಹಜವೇ. ಆತ್ಮಜ್ಞಾನದಿಂದ ನೀನು ಧರ್ಮ ಮಾರ್ಗದಲ್ಲಿ ಮುನ್ನಡಿ. ಮಾನವನ ಜೀವನದಲ್ಲಿ 6 ಶತ್ರುಗಳಿವೆ. ಇವುಗಳನ್ನು ಅರಿಷಡ್ವರ್ಗ ಎಂದು ಕರೆಯುತ್ತಾರೆ. ಇದನ್ನು ಗೀತೆಯ ಪಾಠದಿಂದ ಹೇಗೆ ಜಯಿಸಬಹುದು ಎಂಬುದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಮ್ಮ ಮಕ್ಕಳು ಪರಿಚಯಿಸುತ್ತಿದ್ದಾರೆ. ಕಾಮ ಎಂದರೆ ಅತಿಯಾದ ಆಸೆ. ಇದು ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಮನಸ್ಸನ್ನು ಅಶಾಂತಿಗೊಳಿಸಿ ತಪ್ಪು ದಾರಿಯಲ್ಲಿ ನಡೆಸುತ್ತದೆ. ನಿಂಗೆ ಗೊತ್ತೇನೆ, ಇವತ್ತೊಂದು ಹೊಸ ವಿಡಿಯೋ ಗೇಮ್ ಬಂದಿದೆ. ನಾನು ಮುಗ್ಸಕ್ಕೆ ಆಗಿಲ್ಲ. ಛೇ, ಇವತ್ತೇನೇ ಆದ್ರೂ ನಾನು ಮುಗ್ಸೇ ಮಲ್ಕೊಳ್ಳೋದು. ನಿಂಗೇನ್ ಕಣ್ಣೂರಿ ಬರಲ್ವಾ? ಬೆಳಿಗಿಂದ ಗೇಮ್ ಆಡ್ತಿದ್ಯಾ? ಏನಾಗಲ್ಲ, ನಾನು ಮುಗ್ಸೇ ಮಲ್ಕೋತೀನಿ ಇದನ್ನ. ಸರಿ, ಇವತ್ತೇನಾಯ್ತು ಗೊತ್ತಾ? ಒಂದು ನಿಮಿಷ ತಡಿ, ನಾನು ಇಷ್ಟೆಲ್ಲ ನಿನ್ನಿಂದಾನೇ ಸೋಲ್ತಿರೋದು. ಇಲ್ಲ, ನಾನು ಆಡ್ಲೇಬೇಕಿದ್ದನ್ನ. ಒಂದು ನಿಮಿಷ ಕೊಡೋದು. ಕೊಡು, ನಂಗೆ ಬೇಕು. ಕೊಡಲ್ಲ. ಆಯ್ತು, ನೀನೇ ಇಟ್ಕೋ ಅದನ್ನ. ನೋಡೆ, ಅಲ್ಲಿ ಲಡ್ಡು ಅಂಗಡಿ ಇದೆ. ಬಾರೆ, ತಿನ್ಕೊಂಬರೋಣ. ಈಗ ಈಗ ಎಷ್ಟೇ ಊಟ ಮಾಡಿದೀವಿ ನಾವು. ಇಲ್ಲ, ಬೇಕೇ ಬಾ, ಮನೆಗೆ ಹೋಗೋಣ. ಇಲ್ಲ, ನಂಗೆ ಬೇಕು ಅಂದ್ರೆ ಬೇಕು. ಇಲ್ಲ, ತುಂಬಾ ಆಯ್ತು ಇವತ್ತು ನಿಂದು. ಬೆಳಿಗ್ಗೆ ಗೇಮ್ ಆಡ್ತಿದ್ದೆ, ಈಗ ಲಡ್ಡು ಬೇಕಂತ ಹೇಳ್ತಿದ್ಯಾ? ಭಗವದ್ಗೀತೆಯು ಇಂದ್ರಿಯದ ನಿಯಂತ್ರಣದಿಂದ ಕಾಮವನ್ನು ಗೆಲ್ಲಬಹುದು ಎಂದು ಹೇಳುತ್ತದೆ. ಕ್ರೋಧವು ಆಸೆ ಪೂರ್ತಿಯಾಗದಾಗ ಹುಟ್ಟುವ ತೀವ್ರ ಕೋಪ. ಇದು ಜ್ಞಾನವನ್ನು ಮುಸುಕುಗೊಳಿಸಿ ತಪ್ಪು ನಿರ್ಧಾರಗಳಿಗೆ ಕಾರಣವಾಗುತ್ತದೆ.
ಇದು ವ್ಯಕ್ತಿಯನ್ನು ಅಸಂತೋಷ ಮತ್ತು ಅಶಾಂತಿಯಲ್ಲಿ ಇಡುತ್ತದೆ. ಅಮ್ಮ ಅಮ್ಮ ನಂಗೆ ನೆಕ್ಲೆಸ್ ಬೇಕು, ಎಷ್ಟು ಚೆನ್ನಾಗಿದೆ. ಅಮ್ಮ ನಂಗೆ ಬಳಿ ಎಷ್ಟು ಚೆನ್ನಾಗಿದೆ. ಇಲ್ಲ ನಂಗೆ ಆಂಕ್ಲೆಟ್ ಬೇಕು, ಎಷ್ಟು ಚೆನ್ನಾಗಿದೆ. ಇಲ್ಲ ಅಮ್ಮ ನಾ ಬರಲ್ಲ, ನಾ ಇಲ್ಲೇ ಇರ್ತೀನಿ. ಆವಾಗಿಂದ ನೋಡ್ತಾ ಇದ್ದೀನಿ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿದ್ಯಾ, ಏನಿದು? ನಂಗೆ ಬೇಕಮ್ಮ, ನಂಗೆ ಎಷ್ಟು ಸಿಕ್ಕರೂ ನಂಗೆ ಬೇಕೇ ಬೇಕು. ಕೊಡ್ಸಿದ್ರೂ ಸಮಾಧಾನ ಆಗಲ್ಲ. ಇಲ್ಲ ನಂಗೆ ಬೇಕು ಈಗ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ಪ್ರಬುದ್ಧಾನ್ ಭವತಿ ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ತಸ್ನ ಸತ್ಯಂ ತೇಷು ವಿದ್ಯತೆ ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥ ರಾಜಸಿ. ಹರೇ ಕೃಷ್ಣ. ತ್ಯಾಗ ಮತ್ತು ಸಂತೋಷದಿಂದ ಲೋಭವನ್ನು ಗೆಲ್ಲಬಹುದು. ಮೋಹವು ಅತಿಯಾದ ಬಂಧನ ಮತ್ತು ಅಜ್ಞಾನದಿಂದ ಉಂಟಾಗುತ್ತದೆ. ಇದು ಸತ್ಯವನ್ನು ಕಾಣದಂತೆ ಮಾಡುತ್ತದೆ ಮತ್ತು ತಪ್ಪು ನಂಬಿಕೆಗಳನ್ನು ಮೂಡಿಸುತ್ತದೆ. ನಿರ್ಮಾನಮೋಹಾಜಿತ ಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಫಲಮವ್ಯಯಂ ತತಃ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಭಗವದ್ಗೀತೆಯು ವಿವೇಕದಿಂದ ಮೋಹವನ್ನು ಜಯಿಸಬಹುದು ಎಂದು ಹೇಳುತ್ತದೆ. ಮದ ಎಂದರೆ ಅಹಂಕಾರ. ಇದು ವ್ಯಕ್ತಿಯನ್ನು ಇತರರಿಗಿಂತ ಮೇಲು ಎಂದು ಭಾವಿಸಲು ಕಾರಣವಾಗುತ್ತದೆ. ನಾನೇ ಎಲ್ಲ, ನಾನೇ ದೇವ್ರು. ನೀನಲ್ಲ ನಮ್ ದೇವ್ರು, ನಮ್ ಹರಿನೇ ನಮ್ ದೇವ್ರು. ಎಲ್ಲಿದ್ದಾನೆ ನಿನ್ ದೇವ್ರು? ತೋರ್ಸು. ಅಲ್ಲಿರುವನು, ಇಲ್ಲಿರುವನು, ನೆಲದ ಮೇಲೆ ಇರುವನು, ಆಕಾಶ ಮೇಲೆ ಇರುವನು, ಎಲ್ಲ ಕಡೆ ಇರುವನು. ಅಹಂಕಾರಂ ದಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋऽಭ್ಯಸೂಯಕಾಃ ಅಸೌ ಮಯಾ ಹತಃ ಶತ್ರುಃ ಹನಿಷ್ಯೇ ಚಾಪರಾನಪಿ ಈಶ್ವರೋऽಹಮಹಂ ಭೋಗಿ ಸಿದ್ಧೋऽಹಂ ಬಲವಾನ್ ಸುಖಿ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಭಗವದ್ಗೀತೆಯು ವಿನಯದಿಂದ ನಾವು ಅಹಂಕಾರವನ್ನು ಜಯಿಸಬಹುದು ಎಂದು ಹೇಳುತ್ತದೆ. ಹರೇ ಕೃಷ್ಣ. ಮತ್ಸರ ಎಂದರೆ ಇತರ ಯಶಸ್ಸನ್ನು ನೋಡಿ ಉಂಟಾಗುವ ಅಸೂಯೆ. ಇದು ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಯನ್ನು ಹುಟ್ಟಿಹಾಕುತ್ತದೆ. ನೋಡುವಲ್ಲಿ ನನ್ನ ಹೊಸ ಸೈಕಲ್ ಎಷ್ಟು ಚೆನ್ನಾಗಿದೆಯಲ್ವಾ? ಹಾ ಬಾ, ಇವತ್ತು ನಾನು ಹಿಂಗೆ ರೈಡಿಗೆ ಕರ್ಕೊಂಡು ಹೋಗ್ತೀನಿ. ಚಾಕ್ಲೇಟ್ ತೊಗೊಂಬರೋಣ? ಆಯ್ತು. ಯಾಕೆ ಯಾಕೆ ನನ್ನ ಸೈಕಲ್ನ ತೊಳ್ದೆ? ನನ್ನ ಹತ್ರ ಇಲ್ಲದೆ ಇರೋ ಸೈಕಲ್ ನಿನ್ನ ಹತ್ರ ಇರಬೇಕಾ? ನನ್ನ ಹತ್ರ ಇದ್ರೆ ನಿಂಗೆ ಯಾಕೆ ಮತ್ಸರ್ಯ? ಇಲ್ಲ, ಆಗಲ್ಲ. ರಾಗದ್ವೇ
ಸಂತೋಷದಿಂದ ಮತ್ಸರವನ್ನು ಜಯಿಸಬಹುದು. ಧನ್ಯವಾದಗಳು. ಜೀವನದಲ್ಲಿ ಕೆಲವೊಮ್ಮೆ ನಾವು ಗೊಂದಲ, ದುಃಖ ಮತ್ತು ಧರ್ಮದ ಸಂಶಯಕ್ಕೆ ಒಳಗಾಗುತ್ತೀವಿ. ಆ ಸಮಯದಲ್ಲಿ ಒಬ್ಬ ಮಾರ್ಗದರ್ಶಕನ ಅವಶ್ಯಕತೆ ಬರುತ್ತದೆ. ಆ ಮಾರ್ಗದರ್ಶನ ಗೀತೆಯ ರೂಪದಲ್ಲಿದೆ. ಗೀತೆಯು ಕೇವಲ ಗ್ರಂಥವಲ್ಲ, ಯುದ್ಧದ ಕಥೆಯಲ್ಲ, ಇದು ನಮ್ಮ ಜೀವನದ ಮಾರ್ಗದರ್ಶನವೂ ಆಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಹರಿ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥ ಸಂಸೇವ್ಯಮಾಭಜೆ. मनोजपं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी राजराजेश्वरि नमोऽस्तुते। रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्रीमत्सौभाग्यजननीं सौम्यलक्ष्मीं सनातनीं सर्वकामफलप्राप्त्यै साधनैकसुखावहम्। सीतापति रामचंद्र भगवान की जय। पवनसुत हनुमान की जय। राजराजेश्वरी माता की जय। नमः पार्वती पते हर हर महादेव। ಮೊದಲನೇದಾಗಿ ಭಾಗವತೋತ್ತಮರಾದ ಎಲ್ಲ ದೇವಾನುದೇವತೆಗಳ
ಸ್ಮರಣೆಯನ್ನು ಮಾಡ್ತಾ ರಾಜರಾಜೇಶ್ವರಿ ಅಮ್ಮನವರ ಸ್ಮರಣೆಯನ್ನು ಮಾಡ್ತಾ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರ್ತಾ ಆಚಾರ್ಯರಲ್ಲಿ ವಂದನೆಯನ್ನು ಮಾಡ್ತಾ ಇವತ್ತಿನ ಸಂಕೀರ್ತನೆಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ವಿಷಯ ಏನು ಅಂತಂದ್ರೆ ಭಾರತೀಯತೆ ಮತ್ತು ಭಗವದ್ಗೀತೆ. ರಿಲೇಷನ್ ಇದೆಯಲ್ವಾ, ಭಾರತೀಯತೆ ಮತ್ತು ಭಗವದ್ಗೀತೆ. ಒಂದು ಚಿಕ್ಕ ಕಥೆಯಿಂದ ಪ್ರಾರಂಭ ಮಾಡೋಣ. ಒಮ್ಮೆ ಒಬ್ಬ ಕಳ್ಳ ಅಥವಾ ದರೋಡೆಕೋರ ಒಂದು 3-4 ಮನೆಗಳಲ್ಲಿ ದರೋಡೆ ಮಾಡ್ತಾ ಹೋಗ್ತಾನೆ. ಒಂದೇ ದಿನದಲ್ಲಿ ಎಷ್ಟಾಗ್ತದೋ ಅಷ್ಟು ದರೋಡೆ ಮಾಡಿ ಸಂಪಾದಿಸಿ ಹೋಗ್ಬಿಡೋಣ ಅಂತ. 5ನೇ ಮನೆಗೆ ಒಳಗಡೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅಜ್ಜಿ ಅಜ್ಜ ಅವರನ್ನ ಒಂದು ಚೂರಿಯ ಭಯದಿಂದ ಅವರನ್ನ ಗದರಿಸಿ ನಿಮ್ಮಲ್ಲಿರುವಂತಹ ಎಲ್ಲಾ ಒಡವೆಗಳನ್ನು ನನಗೆ ಕೊಡಿ ಅಂತ ಹೇಳ್ತಾನೆ. ಈಗ ಅಜ್ಜ ಅಜ್ಜಿ ಪಾಪ ನಿಸ್ಸಹಾಯರು, ಒಡವೆಗಳನ್ನೆಲ್ಲ ಕೊಡ್ತಾರೆ. ಇವನು ಅಲ್ಲಿಂದ ಹೊರಡ್ತಾನೆ. ಹೊರಗೆ ಬಂದು ನೋಡ್ತಾನೆ, ಅಲ್ಲಿ ಪೊಲೀಸರಿದ್ದಾರೆ. ಪೊಲೀಸರು ಅವನಿಗೆ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಮುಂಚೆ 4 ದರೋಡೆ ಮಾಡಿದನಲ್ಲ, ಅದರ ಕಂಪ್ಲೇಂಟ್ ಹೋಗಿದೆ. ಅಲ್ಲಿ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಜಾಗ ಇರ್ತದೆ, ಅಲ್ಲಿ ಹೋಗಿ ಅವಿತುಕೊಳ್ತಾನೆ. ಅವಿತುಕೊಂಡಾದ್ಮೇಲೆ ಪೊಲೀಸರು ಅಲ್ಲೇ ಇರೋದನ್ನು ನೋಡಿ ಎಷ್ಟು ಸಮಯ ಹೋಗ್ತದೆ ಗೊತ್ತಾಗೋದಿಲ್ಲ ಅವನಿಗೆ. 1 ದಿನ ಕಳೀತದೆ, 2 ದಿನ ಕಳೀತದೆ. 2 ದಿನ ಆದ್ಮೇಲೆ ಅಜ್ಜ ಅಜ್ಜಿ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಾರೆ, ಇದೇ ಕಳ್ಳ, ನಮ್ಮ ಮನೆಯಿಂದ ಒಡವೆನ್ನ ಕದ್ದಂತ ಒಬ್ಬ ಕಳ್ಳ ಇಲ್ಲೇ ಇದ್ದಾನಲ್ಲ. ಆ ಕಳ್ಳ ದರೋಡೆಕೋರ ನೋಡಿದ ತಕ್ಷಣ ಹೇಳ್ತಾನೆ ಅಜ್ಜ ಅಜ್ಜಿಗೆ, ಮತ್ತೆ ನನ್ನ ಬಗ್ಗೆ ಯಾರಿಗಾದ್ರೂ ಹೇಳಿದ್ರಿ ಅಂತಂದ್ರೆ ನಾನು ನಿಮಗೆ ಮತ್ತೆ ಈ ಚಾಕುವಿನಿಂದ ಇರಿತೇನೆ. ನೀನು ಹೇಳ್ತಾ ಇದೀಯಾ? ಹೌದು, ಆದ್ರೆ ನಿನ್ನ ಕೈ ನಡುಕ್ತಿದ್ಯಲ್ಲ, ಚಾಕು ಹಿಡ್ಕೊಂಡೆ ಕೈ ನಡುಕ್ತಾ ಇದೆ, ಯಾಕೆ ಅಂತ ಕೇಳಿದಾಗ ಹೇಳ್ತಾನೆ, 2 ದಿನದಿಂದ ಊಟ ಮಾಡಿಲ್ಲ, ಹಸುವಾಗಿದೆ, ನೀರು ಕುಡ್ದಿಲ್ಲ, ಇಲ್ಲೇ ಅವಿತ್ಕೊಂಡಿದ್ದೇನೆ. ಯಾಕಂತಂದ್ರೆ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ. ಆಗ ಅಜ್ಜಿ ಬೇಗ ಮನೆಗೆ ಹೋಗಿ 1-2 ರೊಟ್ಟಿಗಳನ್ನ ತಂದು ಆ ಕಳ್ಳ ದರೋಡೆಕೋರನಿಗೆ ಕೊಡ್ತಾಳೆ. ಇವನಿಗೆ ಆಶ್ಚರ್ಯ, ಏನಪ್ಪ ಇದು, ನಾನು ಇವ್ರ ಮನೆಯಲ್ಲಿ ಕಳ್ಳತನ ಮಾಡಿದ್ದೇನೆ, ಆದರೂ ಕೂಡ ಈ ಅಜ್ಜಿ ನನಗೇ ಬಂದು ಊಟ ಕೊಡ್ತಿದ್ದಾಳಲ್ಲ, ಏನಿದು ವಿಶೇಷ ಅಂತ ಕೇಳಿದಾಗ ಅಜ್ಜ ಅಜ್ಜಿ ಹೇಳ್ತಾರೆ, ನೋಡು ಮಗು, ಮನುಷ್ಯನಿಗೆ ಬೇಕಾಗಿರುವಂಥದ್ದೇನು? ಅನ್ನ ನೀರು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈ ಚಿನ್ನದ ಒಡವೆಗಳಿಂದ ನಮ್ಮ ದೇಹ ನಡೆಯೋದಿಲ್ಲ. ನಮ್ಗೆ ಬೇಕಾಗಿರುವುದಂಥದ್ದೇನು? ಆಹಾರ, ಒಳ್ಳೆ ನಿದ್ದೆ, ಮತ್ತೆ ಒಳ್ಳೆ ನೀರು. ಇಂಥ ಒಂದು ವಸ್ತುಗಳನ್ನ ಆ ದೇವರೇ ಕೊಡ್ತಾನೆ. ನಾವಾಗೇನು ಪ್ರಯತ್ನ ಪಡಬೇಕಾಗಿಲ್ಲ. ಆದರೆ ನೀನು ಕತ್ಕೊಂಡು ಬಂದಿದ್ದು ಚಿನ್ನದ ಒಡವೆಗಳು, ಅದ್ರದ್ದು ಏನು ಉಪಯೋಗ ಇಲ್ಲ. ನೀನು ಬಂದು 4 ರೊಟ್ಟಿ ಕೇಳಿದಿದ್ರೆ ನಿನ್ನೆ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಾ ಇದ್ದೆ. ಅದೇ ಈ ಚಿನ್ನದ ಒಡವೆಗಳನ್ನು ತಗೊಂಡು ಬಂದಿದ್ದೀಯಾ, ಇದ್ರದ್ದು ಏನು ಉಪಯೋಗ ನಿನಗೆ ಅಂತ ಕೇಳ್ತಾನೆ. ಆಗ ಆ ಕಳ್ಳನಿಗೂ ಅರ್ಥ ಆಗ್ತದೆ, ಓಹೋ, ನಾನು ಮಾಡಿದ್ದು ತಪ್ಪು. ಯಾಕೆಂತಂದ್ರೆ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಮೂಲ ಅವಶ್ಯಕತೆಯನ್ನು ನೋಡದೆ ನಾನು ಏನೋ ದೊಡ್ಡ ಆಸೆಯನ್ನು ಪಡ್ಲಿಕ್ಕೆ ಹೋದೆ ಅಂತ. ಇದು ಆ ಅಜ್ಜಿ ಒಂದು ತೋರಿಸಿರುವಂತಹ ಅಥವಾ ಅಜ್ಜ ಅಜ್ಜಿ ತೋರಿಸಿರುವಂತಹ ಒಂದು ಭಾವನೆ ಇದೆ. ಇದೇ ಭಾರತೀಯತೆ, ಮಾನವೀಯತೆ. ಇದು ನಮ್ಮಲ್ಲಿರುವಂಥದ್ದು. ಇದನ್ನೇ ಸ್ವಾಮಿ ವಿವೇಕಾನಂದರು, ಸ್ವಾಮಿ ಪ್ರಭುಪಾದರೆಲ್ಲ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಹೇಳಿದ್ರು, ಬ್ರಿಟಿಷರೇ ನೀವೆಲ್ಲ ಕತ್ಕೊಂಡು ಹೋದ್ರಿ, ನಮ್ಮಲ್ಲಿರೋದೇ ಭಗವದ್ಗೀತೆ ಮುಖ್ಯವಾಗಿ ಬೇಕಾಗಿರುವಂಥ ಜೀವನಕ್ಕೆ, ಅದನ್ನೇ ಬಿಟ್ಟು ಹೋದ್ರಲ್ಲ, ತಗೊಳ್ರಪ್ಪ ಅಂತ ಕೊಟ್ಟು ಹೋದ್ರು. ಅದು ಕೊಟ್ಟಿದ್ರಿಂದ ಇವತ್ತು ಭಾರತೀಯ ಸಂಸ್ಕೃತಿ ಇಷ್ಟರ ಮಟ್ಟಿಗೆ ಬೆಳೆದಿದೆ. ಇಷ್ಟರ ಮಟ್ಟಿಗೆ ಎಲ್ಲ ಜಗತ್ತಿನಲ್ಲಿ ನಮ್ಮ ಭಾರತೀಯರನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಲಾಗ್ತದೆ. ಇದು ನನ್ನ ಒಂದು ಸ್ವಂತ ಅನುಭವ ಕೂಡ ಹೌದು.
ನಾನು ಜಪಾನ್ನಲ್ಲಿ ಜರ್ಮನಿಯಲ್ಲ ಇದ್ದಾಗ ಜನ ಬಂದು ಹೇಳ್ತಾ ಇದ್ರು, ನಿಮ್ಮಲ್ಲಿರುವಂತಹ ಸಂಸ್ಕೃತಿ ನಮ್ಮಲ್ಲೆಲ್ಲೂ ಇಲ್ಲ ಅಂತ. ಈಗ ಹಾಗೆ ನೋಡಿದರೆ ಈ ಭಾರತೀಯತೆಯ ಅವಶ್ಯಕತೆ ಈಗ ಜಾಸ್ತಿ ಇದೆ. ನಿಮಗೆಲ್ಲ ಗೊತ್ತು, ಯುದ್ಧದ ವಾತಾವರಣ ಇದೆ. ಎಲ್ಲರಿಗೂ ಈ ಭಾರತೀಯತೆಯ ಅವಶ್ಯಕತೆ ಇದೆ, ಈ ಮಾನವೀಯತೆಯ ಅವಶ್ಯಕತೆ ಇದೆ. ಆದ್ರೆ ನಾವು ಮಾಡಬೇಕಾಗಿದ್ದೇನು? ಇಷ್ಟು ದಿನ ಹೇಗೋ ಇಂಗ್ಲಿಷರು ಹೇಳಿದ್ದು, ಬ್ರಿಟಿಷರು ಹೇಳಿದ್ದನ್ನ ಕೇಳಿ ಅವರು ಹೇಳಿದ್ದ ಒಂದು ಜೀವನ ಶೈಲಿಯಲ್ಲಿ ನಡ್ಕೊಂಡು ಬಂದಿದ್ದೇವೆ. ಆದರೆ ಈಗ ಸಮಯ ಬಂದಿದೆ, ನಾವು ಈ ಆದರ್ಶವನ್ನು ಜಗತ್ತಿಗೆ ತೋರಿಸಬೇಕಾಗಿದೆ. ಪ್ರಪ್ರಥಮವಾಗಿ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಜೀವನ ಮೌಲ್ಯಗಳು ಏನು ಅಂತ ತಿಳ್ಕೊಳ್ಬೇಕು. ಎರಡನೆಯದಾಗಿ ಅವುಗಳಲ್ಲಿ ಕೆಲವು ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮೂರನೆಯದಾಗಿ ಮತ್ತು ಮುಖ್ಯವಾಗಿ ಜಗತ್ತಿಗೆಲ್ಲ ಹೇಳಬೇಕು, ನಮ್ಮಲ್ಲಿ ಪ್ರತಿಯೊಬ್ಬರೂ ಸ್ವಾಮಿ ವಿವೇಕಾನಂದರಾಗುವಂತಹ ಅವಶ್ಯಕತೆ ಇವತ್ತಿದೆ. ಯಾಕೆ ಅಂತಂದ್ರೆ ಹೊರಗಡೆ ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಈ ವಿಷಯ ತಿಳಿದೇ ಹೊಡೆದಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಪೊಲೀಸರು ಆರಾಮಾಗಿ ಏನು ಗನ್ಗಿನ್ ಹಿಡಿದೇ ತಿರುಗಾಡಬಹುದು. ಅದೇ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಪೊಲೀಸರು ಗನ್ ಹಿಡ್ಕೊಂಡು ತಿರುಗಾಡಬೇಕು. ಯಾಕಂತಂದ್ರೆ ಅಲ್ಲಿ ಕ್ರಿಮಿನಲ್ಗಳಂದ್ರೆ ನಿಜವಾಗ್ಲೂ ಕ್ರಿಮಿನಲ್ಗಳೇ. ನಮ್ಮಲ್ಲಿ ಕ್ರಿಮಿನಲ್ಗಳಾದ್ರೂ ಒಳ್ಳೆಯವರು ಇರ್ತಾರೆ ಪಾಪ. ಇದೇ ವಿಷಯವಾಗಿ ಇವತ್ತಿನ ಶ್ಲೋಕ. ಅದಕ್ಕೂ ಮುಂಚೆ ಒಂದು ನಾಮಸ್ಮರಣೆ. ಎಲ್ಲರೂ ಧ್ವನಿಗೂಡಿಸ್ತಿರಲ್ವಾ ನಾಮಸ್ಮರಣೆಗೆ? ದಯವಿಟ್ಟು ಧ್ವನಿಗೂಡಿಸಿ. ಅದಾದ್ಮೇಲೆ ಶ್ಲೋಕದ ಗೂಢಾರ್ಥವನ್ನು ನಾವು ಆಚಾರ್ಯರಿಂದ ಇವತ್ತು ತಿಳ್ಕೊಳ್ಳೋಣ. ಜಯ ಜಯ ರಾಮ ಕೃಷ್ಣ ಹರಿ. ಎಲ್ಲರೂ ದಯವಿಟ್ಟು ಧ್ವನಿಗೂಡಿಸಿ ಜಯ ಜಯ ರಾಮ ಕೃಷ್ಣ ಹರಿ. ಸಿಂಪಲ್ ಆಗಿರುವಂತಹ ಒಂದು ನಾಮಸ್ಮರಣೆ. ಜಯ ಜಯ ರಾಮ ಕೃಷ್ಣ ಹರಿ. 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 ಹರಿ. ಜಯ ಜಯ ರಾಮ ಕೃಷ್ಣ 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 ಹರಿ. ಶ್ರೀರಾಮಚಂದ್ರ ಕೃಪಾಳು ಭಜ ಮನ ಹರಣ ಭವ ಭಯ ದಾರುಣಂ. ರಾಮಚಂದ್ರ ಕೃಪಾಲು ಭಜ ಮನ ಹರಣ ಭವ ಭಯ ದಾರುಣಂ. ನವ ಕಂಜಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ. ನವ ಕಂಜಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ. ಜಯ ಜಯ ರಾಮ ಕೃಷ್ಣ ಹರಿ. ಜಯ ಜಯ ರಾಮ ಕೃಷ್ಣ ಹರಿ. ಹರಿ. ಜಯ ಜಯ ರಾಮ
ರಾಜರಾಜೇಶ್ವರಿ ಜಗನ್ಮೋಹಿನಿ ರಾಜರಾಜೇಶ್ವರಿ ಜಗನ್ಮೋಹಿನಿ ಜಗದಂಬೆ ಮಂಗಲಕಾರಿಣಿ ಜಗದಂಬೆ ಮಂಗಲಕಾರಿಣಿ ರಾಜರಾಜೇಶ್ವರಿ ಜಗನ್ಮೋಹಿನಿ ರಾಜರಾಜೇಶ್ವರಿ ಜಗನ್ಮೋಹಿನಿ ರಾಜರಾಜೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ಸದಾಶಿವಮಯೇ ನಮೋಸ್ತುತೆ ನಮೋಸ್ತುತೆ ಸದಾಶಿವಮಯೇ ನಮೋಸ್ತುತೆ ಸದಾಶಿವಮಯೇ ನಮೋಸ್ತುತೆ ಕಲ್ಯಾಣದಾಯಿನಿ ನಮೋಸ್ತುತೆ ಕಲ್ಯಾಣದಾಯಿನಿ ನಮೋಸ್ತುತೆ ಕಲ್ಯಾಣದಾಯಿನಿ ನಮೋಸ್ತುತೆ ಕಲ್ಯಾಣದಾಯಿನಿ ನಮೋಸ್ತುತೆ ಶಿವಮನ ಮೋಹಿನಿ ಪಾಪ ವಿನಾಶಿನಿ ಶಿವಮನ ಮೋಹಿನಿ ದುಷ್ಟ ಸಂಹಾರಿಣಿ ಭಕ್ತವತ್ಸಲೆ ಕಲ್ಯಾಣದಾಯಿನಿ ಭಕ್ತವತ್ಸಲೆ ಕಲ್ಯಾಣದಾಯಿನಿ ಜಗದಂಬೆ ಹೇ ತ್ರಿಪುರ ಸುಂದರಿ ಜಗದಂಬೆ ಹೇ ತ್ರಿಪುರ ಸುಂದರಿ ಪ್ರೇಮಮಯೀ ಮಾತಾ ದುರ್ಗೆ ಪ್ರೇಮಮಯೀ ಮಾತಾ ದುರ್ಗೆ ರಾಜರಾಜೇಶ್ವರಿ ಜಗನ್ಮೋಹಿನಿ ರಾಜರಾಜೇಶ್ವರಿ ಜಗನ್ಮೋಹಿನಿ ರಾಜರಾಜೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ಜಯ ಪರಮೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ಈಗ ಭಗವದ್ಗೀತೆಯ ಒಂದು ಶ್ಲೋಕವನ್ನ ಎಲ್ಲರೂ ಸೇರಿ ಹೇಳೋಣವಾ? ದಯವಿಟ್ಟು ನನ್ನ ಜೊತೆಗೆ ಈ ಶ್ಲೋಕವನ್ನ ಹೇಳಿ. ಯದ್ಯದ್ ಆಚರತಿ ಶ್ರೇಷ್ಠ ಯದ್ಯದ್ ಆಚರತಿ ಶ್ರೇಷ್ಠ. ದಯವಿಟ್ಟು ಹೇಳಿ, ದೊಡ್ಡದಾಗೆ ಹೇಳಿ, ಪರವಾಗಿಲ್ಲ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ಏವೇತರೋ ಜನಃ ತತ್ತದ್ ಏವೇತರೋ ಜನಃ ತತ್ತತ್ ಏವೇದರೋಚನಃ ಸ ಯತ್ ಪ್ರಮಾಣಂ ಕುರುತೆ ಸಯತ್ ಪ್ರಮಾಣಂ ಕುರುತೆ ಸ ಯತ್ ಪ್ರಮಾಣಂ ಕುರುತೆ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತತ್ ಅನುವರ್ತತೆ ಲೋಕಸ್ತತ್ ಅನುವರ್ತತೆ ಲೋಕಸ್ತತ್ ಅನುವರ್ತತೆ. ಲೋಕಸ್ತತ್ ಅನುವರ್ತತೆ. ಇದರ ಗೂಢಾರ್ಥವನ್ನ ಆಚಾರ್ಯರಿಂದ ತಿಳ್ಕೊಳ್ಳೋಣ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಭಗವದ್ಗೀತೆಯ ಶ್ಲೋಕ ಈಗಾಗಲೇ ನೀವು ಕೇಳಿದ್ದೀರಿ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಇದರ ಭಾವಾರ್ಥವನ್ನು ನಾವು ನೋಡಿದಾಗ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ
ನಮಗೆ ನಮ್ಮಲ್ಲಿರುವಂತಹ ಸಾಧಾರಣವಾದ ಒಂದು ಬಲಹೀನತೆಯನ್ನು ಎದ್ದು ತೋರಿಸ್ತಾ ಇದ್ದಾನೆ. ಏನದು ಅಂದರೆ, ನಮಗೆ ದಾರಿ ತೋರಿಸುವಂತಹ ಒಬ್ಬ ವ್ಯಕ್ತಿ ಬೇಕಾಗ್ತಾನೆ. ಮುಖ್ಯವಾಗಿ ನೀವು ದೈನಂದಿನ ಜೀವನದಲ್ಲಿ ನೋಡ್ತಾ ಇರ್ತೀರಿ, ಕಸವನ್ನು ಬೀದಿಯಲ್ಲಿ ಹಾಕಿದಾಗ ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಅನ್ನುವಂತೆ ಎಲ್ಲರೂ ಆ ಕಸವನ್ನು ನೋಡಿ ಹೋಗ್ತಾ ಇರ್ತಾರಷ್ಟೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ, ತಿಳುವಳಿಕೆ ಇರುವಂತಹ ವ್ಯಕ್ತಿ, ತಾನು ಮುಂದಾಗಿ ಆ ಕಸವನ್ನು ತಾನು ಎತ್ತಿ ಅಲ್ಲಿರುವಂತಹ ಕಸದ ಬುಟ್ಟೆಯಲ್ಲಿ ಹಾಕಿದರೆ ಆಗ ಜನರಿಗೆ ನೆನಪಾಗುತ್ತೆ, ನಾವು ಹೀಗೆ ಮಾಡಬೇಕಲ್ವಾ. ಮಿತ್ರರೇ, ಇವತ್ತು ನಾವು ನಮ್ಮ ದೇಶದಲ್ಲಿ ನೋಡ್ತೇವೆ, ನಮ್ಮ ದೇಶ ಬೇರೆ ದೇಶಗಳಿಂದ ಕಲಿಯುವಂತಹ ಪ್ರಸಂಗ ಬರ್ತಾ ಇದೆ. ನಮ್ಮ ಬೀದಿಗಳೆಲ್ಲ ಕಸ ತುಂಬಿ ಇದ್ದರೆ ಬೇರೆ ದೇಶಗಳು ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾರೆ. ಹಾಗಾದರೆ ಕೃಷ್ಣ ಪರಮಾತ್ಮ ಒಂದು ವೀಕ್ನೆಸ್ ಅನ್ನು ನಮಗೆ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾನೆ. ಯದ್ಯದ್ ಆಚರತಿ ಶ್ರೇಷ್ಠ ತಚ್ಚ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಜನರ ಸ್ವಭಾವ ಏನು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅನುಕರಣಶೀಲವಾಗಿದೆ ಲೋಕ. ಹಾಗಾದರೆ ಲೋಕಕ್ಕೆ ಎಂತಹ ಉದಾಹರಣೆ ಬೇಕು ಅಂತಂದರೆ ಒಂದು ಶ್ರೇಷ್ಠವಾದಂತಹ ಉದಾಹರಣೆ ಬೇಕು ಅಂತಾನೆ. ಈಗ ನಾವು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಯಾರ ಉದಾಹರಣೆ ಆದರೂ ನಾವು ತೆಗೆದುಕೊಂಡು ಬಿಡ್ತೇವೆ. ಅದು ಧಾರ್ಮಿಕವಾದ ತಲಹದಿಯಲ್ಲಿ ಇರಲಿ ಬಿಡಲಿ, ಅದು ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಬಿಡಲಿ, ನಾವು ಒಬ್ಬರ ಅನುಕರಣೆಯಲ್ಲಿಯೇ ನಾವು ಮುಂದೆ ಸಾಗ್ತಾ ಇದ್ದೇವೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಡುವಂಥ ಬುದ್ಧಿ ಏನು ಅಂದರೆ, ಯಜ್ಜದ್ ಆಚರತಿ ಶ್ರೇಷ್ಠ ಅಂತ ಹೇಳಿ. ನೀವು ಈ ಸಮಾಜದಲ್ಲಿ ಯಾರು ಶ್ರೇಷ್ಠ ಅಂತ ಅನಿಸಿಕೊಂಡಿದ್ದಾರೋ ಅಂಥವರ ಅನುಕರಣೆಯನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಕಂಡವರ ಅನುಕರಣೆಯನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ನೀವು ಶ್ರೇಷ್ಠರಾದಂತಹ ಒಂದು ಮಾರ್ಗದರ್ಶನದಲ್ಲಿ ನಡೆಯಬೇಕು. ಕಂಡವರ ಒಂದು ಮಾರ್ಗದರ್ಶನದಲ್ಲಿ ನಡೆದರೆ ಅಪರ್ಥವಾಗತ್ತೆ, ಅನರ್ಥವಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಯಾಕೆ ನಾವು ಒಳ್ಳೆಯ ಒಂದು ಶ್ರೇಷ್ಠ ವ್ಯಕ್ತಿಗಳ ಒಂದು ಮಾರ್ಗದರ್ಶನದಲ್ಲಿ ನಡೆಯಬೇಕು? ಅಂಥದ್ದೇನಿದೆ ಅಂದರೆ, ಅದಕ್ಕೆ ಭಗವದ್ಗೀತೆ ಈ ಒಂದು ಶ್ರೇಷ್ಠತನೆಯನ್ನು, ಇಂತಹ ಒಂದು ಧರ್ಮದ ಮಾರ್ಗದ ಒಂದು ಜೀವನವನ್ನು ನಮ್ಮ ಯಶೋಗಾಥೆಯಾಗಿ, ಯಶಸ್ಸಿನ ಒಂದು ಗೀತೆಯಾಗಿ ನಮ್ಮ ಮುಂದೆ ಇಡ್ತಾ ಇದೆ. ನಮ್ಮ ಭಾರತಕ್ಕೆ ಮೊದಲಿನಂತೆ ಒಳ್ಳೆಯ ಒಂದು ಯಶಸ್ಸು ಬರಬೇಕು, ಒಳ್ಳೆಯ ಒಂದು ಸ್ಥಾನ ಬರಬೇಕು, ಉತ್ತಮವಾದಂತಹ ದೇಶ ನಮ್ಮದಾಗಬೇಕು ಅಂತಂದರೆ ನಮ್ಮ ಭಾರತದ ಈ ಶ್ರೇಷ್ಠತೆಗೂ ಈ ಶ್ಲೋಕಕ್ಕೂ ಒಂದು ನಂಟಿದೆ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ಹಾಗಾದರೆ ನೀವು ಇವತ್ತು ವಿಚಾರ ಮಾಡಬೇಕಾಗಿರುವಂಥದ್ದು, ಈ ಶ್ರೇಷ್ಠತೆ ನಮಗೆ ಯಾವುದರಿಂದ ಸಿಗತ್ತೆ? ಯಾವುದರಿಂದ ಶ್ರೇಷ್ಠತೆ ಸಿಗೋದಿಲ್ಲ, ಯಾವುದರಿಂದ ಶ್ರೇಷ್ಠತೆ ಸಿಗುತ್ತೆ? ಯಾರಿಂದ ಶ್ರೇಷ್ಠತೆ ಸಿಗೋದಿಲ್ಲ, ಯಾರಿಂದ ಶ್ರೇಷ್ಠತೆ ಸಿಗತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಶಾಸ್ತ್ರ ಗ್ರಂಥಗಳು ತಿಳಿಸಿದಂತೆ ನಮ್ಮಲ್ಲಿ ಒಂದು ಗಾದೆ ಇದೆ, ಒಂದು ಮಾತಿದೆ, ಯೋ ಅನೂಚಾನಃ ಸನೋ ಮಹಾನ್ ಅಂತ. ನಮ್ಮ ಸ್ವಧರ್ಮವನ್ನು ಯಾರು ಚೆನ್ನಾಗಿ ಮಾಡ್ತಾರೋ, ಆ ಸ್ವಧರ್ಮವನ್ನು ಚೆನ್ನಾಗಿ ಮಾಡಿದಂಥವರು ನಮಗೆ ಆದರ್ಶಪ್ರಾಯರಾಗ್ತಾರೆ, ಅವರು ಶ್ರೇಷ್ಠರು ಅಂತ ಅನಿಸಿಕೊಳ್ತಾರೆ. ಇದು ನಮ್ಮ ಭಾರತೀಯ ಸನಾತನ ಧರ್ಮದ ಒಂದು ಬಲ ಅಂತ ನಾವು ಹೇಳಬಹುದು. ಹಾಗಾದರೆ ಭಾರತ ವಿಶ್ವಗುರು ಅಂತ ಕೀರ್ತಿಯನ್ನು ಪಡೆದಂತಹ ದೇಶ. ಈ ಭಾರತಕ್ಕೆ ವಿಶ್ವಗುರು ಅನ್ನುವಂತಹ ಕೀರ್ತಿ ಬಂದದ್ದು ಯಾವ ಕಾರಣ ಅಂತಂದರೆ, ಭಾರತದ ಚತುರಂಗ ಸೈನ್ಯ ಇದಕ್ಕೆ ಈ ವಿಶ್ವಗುರು ಅನ್ನುವಂತಹ ಕೀರ್ತಿಯನ್ನು ತಂದುಕೊಟ್ಟಿದೆ. ಯಾವುದಾ ಸೈನ್ಯ? ಕೇವಲ ಯುದ್ಧದಲ್ಲಿರುವಂತಹ ಕುದುರೆಗಳು, ಆನೆಗಳು ಅಥವಾ ಕಾಲಾಳುಗಳು, ರಥಿಗಳು, ಇದು ಚತುರಂಗಿಣಿ ಸೇನನ ಅಂತಂದರೆ ಅದು ಚತುರಂಗಿ ಅಲ್ಲ.
ಮತ್ತು ಹಾಗಾದರೆ ಯಾವುದು ಅಂದರೆ 4 ಬಲಗಳನ್ನು ಹೇಳುತ್ತಾರೆ. ತೇಜೋಬಲ, ಬಾಹುಬಲ, ಆರ್ಥಿಕ ಬಲ ಮತ್ತು ಸೇವಾಬಲ ಅಂತ 4 ಬಲಗಳು. ಈ 4 ಬಲಗಳು ಶ್ರೇಷ್ಠವಾಗಿ ಯಾರಲ್ಲಿದೆಯೋ ಅವುಗಳನ್ನು ನಾವು ಆದರ್ಶವಾಗಿ ಇಟ್ಟುಕೊಂಡು ನಡೆದಾಗ ಯಾವುದೇ ದೇಶ ಅದು ವಿಶ್ವಗುರು ಆಗುವುದಕ್ಕೆ ಸಾಧ್ಯತೆ ಇದೆ. ತೇಜೋಬಲ ಅಂತಂದರೆ ನಿಮಗೆ ನೆನಪಾಗುವುದು ಯಾರು ಅಂತಂದರೆ ತೇಜಸ್ವಿಯಾದಂತಹ ವ್ಯಕ್ತಿ ಪರಶುರಾಮ. ತೇಜಸ್ವಿಯಾದಂತಹ ವ್ಯಕ್ತಿ ತನ್ನ ಒಂದು ತೇಜೋಬಲದಿಂದ, ವಿಶ್ವಾಮಿತ್ರರಂತಹ ಋಷಿಗಳು ಇವರೆಲ್ಲ ತೇಜಸ್ಸಿಗೆ ಆಶ್ರಯರಾದಂಥವರು, ತೇಜೋಬಲವನ್ನು ತುಂಬಿಕೊಂಡಂಥವರು. ಇವರನ್ನು ನಾವು ಆದರ್ಶವಾಗಿಟ್ಟುಕೊಂಡು ಸಯತ್ ಪ್ರಮಾಣಂ ಕುರುತೆ, ಸ್ವಧರ್ಮದಲ್ಲಿ ಇರುವಂತಹ ರೀತಿಯನ್ನು ನಾವು ಇವರಿಂದ ಕಲಿತರೆ ಆಗ ನಮ್ಮ ದೇಶ ವಿಶ್ವಗುರು ಆಗುವುದಕ್ಕೆ ಸಾಧ್ಯ. ಹಾಗೆ ಬಾಹುಬಲ ಇದು 2ನೇದು. ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾದಂತಹ ಬಲ ಉಪಯೋಗಕ್ಕೆ ಬರುತ್ತೆ ಅಂತಿಲ್ಲ. ಕೆಲವೊಮ್ಮೆ ತೇಜೋಬಲ, ಕೆಲವೊಮ್ಮೆ ಬಾಹುಬಲ, ಕೆಲವೊಮ್ಮೆ ಆರ್ಥಿಕ ಬಲ. ಇವತ್ತು ನೋಡಿ, ದೇಶಗಳು ಕೇವಲ ತಮ್ಮ ಅಣುಶಕ್ತಿ ಅಥವಾ ಮಿಸೈಲ್ಸ್ ನಮ್ಮಲ್ಲಿ ಹೆಚ್ಚಿದೆ, ಬಾಂಬುಗಳು ನಮ್ಮಲ್ಲಿ ಹೆಚ್ಚಿದೆ ಅಂತಂದರೆ ಇದರಿಂದ ಗೆಲ್ಲುವುದಕ್ಕೆ ಆಗ್ತಾ ಇಲ್ಲ. ಅಮೆರಿಕ ಎಂಥ ದೊಡ್ಡ ದೇಶ ಇದೆ, ಎಷ್ಟೋ ಬಾಂಬುಗಳಿವೆ, ಆದರೆ ಸಣ್ಣ ದೇಶವನ್ನು ಗೆಲ್ಲಿಕ್ಕಾಗ್ತಾ ಇದೆ. ಎಲ್ಲ ಸಮಯದಲ್ಲೂ ಕೇವಲ ಬಾಹುಬಲ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಬೇಕಾಗಿರುವಂಥದ್ದು ಆರ್ಥಿಕ ಬಲ. ಅದನ್ನು ನಮ್ಮ ಶಾಸ್ತ್ರಗಳು ಹೇಳ್ತಾ ಇವೆ. ಆರ್ಥಿಕ ಬಲ ಬಹಳ ಮುಖ್ಯ. ಮಹಾಭಾರತದಲ್ಲಿ ತುಲಾಧಾರ ಅಂತ ಒಬ್ಬ ವರ್ತಕನ ಕಥೆ ಬರುತ್ತೆ. ಅವನು ವ್ಯಾಪಾರವನ್ನು ಮಾಡಿಕೊಂಡು ಜೀವನ ಮಾಡುವಂತಹ ವ್ಯಕ್ತಿ. ಅವನ ತೋರಿಸಿಕೊಡ್ತಾನೆ ಜಾಜಲಿ ಅಂತ ದೊಡ್ಡ ಬ್ರಹ್ಮರ್ಷಿ, ಮಹಾಜ್ಞಾನಿ. ಅವನಿಗಿಂತ ಇವನು ಶ್ರೇಷ್ಠನಾಗಿರುತ್ತಾನೆ. ಆಕಾಶವಾಣಿ ಆಗತ್ತೆ, ನೀನು ಈ ವರ್ತಕ ಯಾರು ವ್ಯಾಪಾರಿ ಇದ್ದಾನೆ ಅವರಿಂದ ಜ್ಞಾನವನ್ನು ಪಡೆಯಿ ಅಂತ. ಆ ಬ್ರಹ್ಮಜ್ಞಾನಿಗೆ ಆಶ್ಚರ್ಯ ಆಗುತ್ತೆ. ಅವನು ಅಹಂಕಾರ ಪಡ್ತಿರ್ತಾನೆ, ನನಗಿಂತ ಶ್ರೇಷ್ಠರಾದಂಥ ಜ್ಞಾನಿ ಇಲ್ಲ, ನಾನು ಸಿದ್ಧಪುರುಷ ಅಂತ. ಆದರೆ ಕೇವಲ ವ್ಯಾಪಾರ ಮಾಡುವಂತಹ ವ್ಯಕ್ತಿ ಅವನು ಶ್ರೇಷ್ಠ ಅಂತ ಅನಿಸಿಕೊಂಡ. ಅದಕ್ಕೆ ನಮ್ಮಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದು ಯದ್ಯದ್ ಆಚರತಿ ಶ್ರೇಷ್ಠ ಅಂತ. ಅವರ ಧರ್ಮದಲ್ಲಿ ಶ್ರೇಷ್ಠರಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಹೀಗೆ ಆ ತುಲಾಧಾರ ಹೇಳ್ತಾನೆ, ಏನು ನನ್ನಲ್ಲಿ ಶ್ರೇಷ್ಠತೆ ಅಂತಂದರೆ, ನೋಡಿ ಇವತ್ತು ನಮ್ಮ ದೇಶ ಯಾಕೆ ಶ್ರೇಷ್ಠವಾಗಿಲ್ಲ, ಆಗಿದ್ದರೆ ಯಾಕೆ ಆಗಬೇಕು, ಇಲ್ಲ ಅಂದರೆ ಯಾಕಿಲ್ಲ ಅಂತ ಇದಕ್ಕೆ ಪರಿಹಾರ ನಮಗಿಲ್ಲಿ ಸಿಗ್ತಾ ಇದೆ. ಅವನಂತಾನೆ, ನನ್ನ ವ್ಯಾಪಾರ ಅದು ತುಲಾ ಅಂತಂದರೆ ಒಂದು ಬ್ಯಾಲೆನ್ಸ್ ಇದ್ದ ಹಾಗೆ, ತಕ್ಕಡಿ ಇದ್ದಂತೆ ವ್ಯಾಪಾರ. ಕೆಲವರು ತಕ್ಕಡಿಯಿಂದಲೇ ವ್ಯಾಪಾರ ಮಾಡ್ತಾರೆ ಬೇರೆ ಥರ. ಆದರೆ ನ್ಯಾಯದ ವ್ಯಾಪಾರ ಮಾಡ್ತೇನೆ ನಾನು, ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಇಂತಹ ವ್ಯಾಪಾರಿಗಳು ಇಂಥವರಾಗಿಬಿಟ್ರೆ ಆಟೋಮೆಟಿಕ್ ಆಗಿ ದೇಶ ಅದು ಶ್ರೇಷ್ಠ ದೇಶವಾಗುತ್ತೆ. ತೇಜಸ್ವಿಗಳು ಪ್ರಾಮಾಣಿಕರಾಗಿಬಿಟ್ರೆ ಆ ದೇಶ ಶ್ರೇಷ್ಠ ದೇಶ ಆಗುತ್ತೆ. ಶಾಸ್ತ್ರಕಾರರು ಹೇಳ್ತಾರೆ, ಹೇಗೆ ಅಂದರೆ, ನೀವು ವ್ಯವಸಾಯವನ್ನು ಮಾಡಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಪಶುಗಳಿಗೂ ಕಷ್ಟ ಕೊಡಬೇಕಾಗಿಲ್ಲ. ಭೂಮಿ ತನ್ನಿಂದ ತಾನೇ ನಿಮಗೆ ಎಲ್ಲ ಧಾನ್ಯಗಳನ್ನು ಕೊಡುತ್ತಂತೆ. ಯಾವಾಗ ತೇಜಸ್ವಿಗಳು ನಿಜವಾದ ಪ್ರಾಮಾಣಿಕರಾಗಿದ್ದರೆ. ಹಾಗೆ ಕ್ಷತ್ರಿಯರು ಪ್ರಾಮಾಣಿಕವಾಗಿದ್ದರೆ ದೇಶದ ಕಡೆ ಯಾರೂ ಕಣ್ಣೆತ್ತಿ ನೋಡಲಿಕ್ಕಾಗೋದಿಲ್ಲವಂತೆ. ಹಾಗೆ ವ್ಯಾಪಾರಿಗಳು ಪ್ರಾಮಾಣಿಕರಾಗಿದ್ದರೆ ದೇಶ ಎಲ್ಲ ಸುಭಿಕ್ಷ ಸುರಕ್ಷಿತವಾಗಿರುತ್ತದಂತೆ. ಇನ್ನು ಕೊನೆಯದಾಗಿ ಯುಕ್ತಿಬಲ ಮತ್ತು ಸೇವಾ ತತ್ಪರರಾದಂತಹ ಒಂದು ವ್ಯಕ್ತಿಗಳು, ಅವರು ಪ್ರಾಮಾಣಿಕವಾಗಿ ಸೇವೆ ಮಾಡಿದರೆ, ಅಂದರೆ ಕೇವಲ ದುಡ್ಡುಗಾಗಿ, ಯಾವುದೋ ಒಂದು ಪ್ರಯೋಜನಕ್ಕಾಗಿ, ಸ್ವಾಮಿಯ ವಂಚನೆಗಾಗಿ ಅವರು ಸೇವೆ ಮಾಡೋದಲ್ಲ, ಶುದ್ಧ ಭಾವನೆಯಿಂದ ಶ್ರದ್ಧೆಯಿಂದ ಸೇವೆ ಮಾಡಿದರೆ ಅದರಿಂದ ದೇಶಕ್ಕೆ ಒಳ್ಳೆಯದಾಗತ್ತೆ, ದೇಶದ ತೇಜಸ್ಸು ಬೆಳೆಯುತ್ತೆ. ಅಂತಹ ತಲಹದಿಯಲ್ಲಿ ದೇಶ ಶ್ರೇಷ್ಠವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾರತದ ಜಯದ ಸೂತ್ರಗಳು ಎಲ್ಲಿವೆ ಅಂದರೆ ನಾವು ಇವತ್ತು ಕಾಣಬಹುದು. ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ತ್ಯಾಗ, ನಿಷ್ಕಾಮ ಕರ್ಮ. ನಾವು ತ್ಯಾಗಶೀಲರಾಗಿರಬೇಕು. ಯಾವುದಾದ್ರೂ ಕೂಡ ಕೇವಲ ಮೆಟೀರಿಯಲ್ ಬೆನಿಫಿಟನ್ನು ಮಾತ್ರ ನೋಡಬಾರ್ದು. ನಿಷ್ಕಾಮವಾದಂತಹ ಎತ್ತರದ ಪುರುಷಾರ್ಥವನ್ನು ನಾವು ಇಟ್ಟುಕೊಳ್ಳಬೇಕು. ಸಮಭಾವವನ್ನು ಕಾಣಬೇಕು. ಲೋಕ ಸಂಗ್ರಹಕ್ಕಾಗಿ ನಾವು ಇರಬೇಕು. ಜಗತ್ತಿನ ಉಪಕಾರಕ್ಕಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕು.
ಮತ್ತು ಮೇಲೆ ಭಗವಂತನ ಕರ್ತೃತ್ವವನ್ನು ನಂಬಬೇಕು. ಇದನ್ನೆಲ್ಲ ಮಾಡಿದಾಗ ಇಂತಹ ವ್ಯಕ್ತಿಯನ್ನು ಯೋಗಿ ಅಂತ ಕರೀತಾರೆ. ಕೃಷ್ಣ ಪರಮಾತ್ಮ ಈ ಯೋಗವನ್ನು ತಾನು ಹೇಳಿಕೊಡ್ತಾನೆ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಎಂಬುದಾಗಿ ಯೋಗ ಮಾರ್ಗವನ್ನು ಹೇಳಿ, ನಮ್ಮ ಈ ಒಂದು ಪ್ರಯತ್ನದಿಂದ, ಕರ್ಮಾಚರಣೆಯಿಂದ, ಆಚಾರದಿಂದ ನಾವು ವಿಚಾರವನ್ನು ಪಡೆದು ವಿಚಾರದಿಂದ ಈ ಜಗತ್ತಿನ ಒಂದು ಉತ್ತಮವಾದಂತಹ ಸ್ಥಾಯಕ್ಕೆ ನಾವು ಹೋಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಒಂದು ಕಾರಣದಿಂದಲೇ ನಮ್ಮ ಭಾರತ ಪ್ರಾಚೀನ ಕಾಲದಲ್ಲಿ ಶ್ರೇಷ್ಠ ದೇಶ ಅಂತ ಅನಿಸಿಕೊಂಡಿದೆ. ಆದರೆ ಈಗ ನಾವು ಅದನ್ನು ಅನುಭವಿಸ್ತಾ ಇಲ್ಲ. ನಮ್ಮ ದೇಶದಲ್ಲಿ ಏನೋ ಒಂದು ಭಾವನೆ, ನಾವು ಯಾಕೆ ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಈಗ ಇಲ್ಲ ಅಂತಂದರೆ ಅದಕ್ಕೆ ಅನೇಕ ಕಾರಣಗಳು. ಮೊದಲನೇದಾಗಿ ನಮ್ಮ ಮೈಂಡ್ಸನ್ನು ಬ್ರೈನ್ ಸ್ಟ್ರಾಮ್ ಮಾಡಿ ಆಗಿದೆ. ಈ ಒಂದು ನಾವು ಕಲಿತಾ ಇರುವಂತಹ ಎಜುಕೇಷನ್ ಸಿಸ್ಟಮ್ ಏನಿದೆ ಇದೆಲ್ಲ ಹೈಜಾಕ್ ಆಗಿರೋದ್ರಿಂದ, ಮಿಸ್ ರಿಪ್ರೆಸೆಂಟೇಷನ್ ಆಫ್ ಸ್ಕ್ರಿಪ್ಚರ್ಸ್, ನಮ್ಮ ಶಾಸ್ತ್ರಗಳನ್ನು ತಿರುಚಿ ಹೇಳುವಂತಹ ಕಾರಣದಿಂದ ನಮ್ಮ ಸನಾತನ ಧರ್ಮವನ್ನು ನಾವು ವಿ ಫೀಲ್ ಪ್ರೌಡ್ ಆಫ್ ಇಟ್, ಆದರೆ ಅದನ್ನು ವೀಕ್ ಆಗಿ ತೋರಿಸುವಂತಹ ಮಾಧ್ಯಮಗಳ ಮೂಲಕವಾಗಿ ಮತ್ತು ನಮ್ಮಲ್ಲಿರುವಂತಹ ಒಂದು ಭಾವನೆ ಸಬ್ಸರ್ವಿಯೆಂಟ್ ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡುವ ಮೂಲಕವಾಗಿ ಮತ್ತು ಯುಕ್ತಿಯಿಂದ, ಬುದ್ಧಿವಂತಿಕೆಯಿಂದ, ಕೊಲೋಕ್ವಲ್ ರಿಸರ್ಚ್ ಡಿಸೈನ್ ಟು ವೀಕೆನ್ ಅವರ್ ಸನಾತನ ಧರ್ಮ, ಇದೆಲ್ಲ ಒಂದು ಇಂಪೀರಿಯಲ್ ಪ್ರಯತ್ನಗಳು ನಮ್ಮ ಒಂದು ಸನಾತನ ಧರ್ಮ ಮೇಲೆ ನಡೀತಾ ಇರುವುದರಿಂದಾಗಿ ನಮ್ಮ ಇವತ್ತಿನ ಸ್ಥಿತಿಗತಿಗೆ ನಾವು ಜಾರ್ತಾ ಇದ್ದೇವೆ. ಆದರೆ ನಮ್ಮ ಭಾರತದ ಭವಿಷ್ಯವನ್ನು ನಾವು ಇವತ್ತು ಈ ಭಗವದ್ಗೀತೆಯ ಶ್ಲೋಕದಲ್ಲಿ ಕಾಣಬಹುದು. ಯದ್ಯದ್ ಆಚರತಿ ಶ್ರೇಷ್ಠ. ಪುನಃ ನಮ್ಮಲ್ಲಿ ಈ ನಾನು ಯಾರಿಗೋಸ್ಕರನೋ ಶ್ರೇಷ್ಠವಾಗುವುದಲ್ಲ, ನಾನು ಪ್ರಾಮಾಣಿಕವಾಗಿರುವಂತಹ ರೀತಿಯಲ್ಲಿ ಶ್ರೇಷ್ಠತೆಯನ್ನು, ಪರ್ಫೆಕ್ಷನನ್ನು ಸಂಪಾದನೆ ಮಾಡಬೇಕು. ಅದರಲ್ಲಿ ನಾನು ಪ್ರಾಮಾಣಿಕತೆಯನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ತಿಳಿಯಬೇಕು. 19ನೇ ಶತಮಾನ ಯುರೋಪಿಯನ್ ಶತಮಾನ ಅಂತಿತ್ತು. ಅಲ್ಲಿ ಒಬ್ಬ ಗ್ರೇಟ್ ಮ್ಯಾನ್ ಅವನು ಎಲ್ಲವನ್ನ ರೂಲ್ ಮಾಡ್ತಾ ಇದ್ದ, ಹಿಟ್ಲರ್ ಅವನು ರೂಲ್ ಮಾಡ್ತಾ ಇದ್ದ. ಆಮೇಲೆ 20ನೇ ಶತಮಾನ ಒಬ್ಬರಿಂದ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾದರೆ ಎಲ್ಲರೂ ಸೇರಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂತ ಆಯಿತು. ಎಲ್ಲರೂ ಸೇರಿ ಟೆಕ್ನಿಕ್ಕಿಂದ, ಉಪಾಯಗಳಿಂದ ಎಲ್ಲವನ್ನ ಗವರ್ನ್ ಮಾಡುವಂಥ ಈಗಿನ ಸ್ಥಿತಿಗೆ ತಲುಪಿದ್ದೇವೆ. ಆದರೆ ಮುಂದಿನ ಕಾಲ ಅದು ಈ ಪ್ರೊಫೆಷನಲ್ ಮ್ಯಾನೇಜರು ಕನ್ಫ್ಯೂಸ್ ಆಗ್ತಾ ಇದ್ದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ. ಈಗ ಯಾವ ಕಡೆ ಜಗತ್ತು ಹೋಗುತ್ತೋ ಗೊತ್ತಿಲ್ಲ. ಅಲ್ಲಿ ಅಂತಹ ಸಮಯದಲ್ಲಿ ನಮಗೆ ಭಗವದ್ಗೀತೆ ಹೇಳ್ತಾ ಇದೆ, ಮುಂದೆ ಬರಬೇಕಾಗಿರೋದು ಧಾರ್ಮಿಕ್ ಮ್ಯಾನೇಜರ್. ಯಾರು ಸ್ವಧರ್ಮದಲ್ಲಿ ನಿಷ್ಠರಾದಂತಹ ಅವರಿರ್ತಾರೆ, ಅಂತಹ ಧಾರ್ಮಿಕ ಮ್ಯಾನೇಜರ್ಸ್ ಆಗಬೇಕು. ಅಂಥವರಿಂದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಎಂಬುವಂತಹ ಉದ್ಗಾರವನ್ನು ತೆಗೆಯುವಂತಹ ಮುಂದಿನ ನಮ್ಮ ಯುವ ಪೀಳಿಗೆ ಇಂತಹ ಧಾರ್ಮಿಕ್ ಮ್ಯಾನೇಜರ್ಸ್ ಆಗಿ ಈ ಜಗತ್ತಿಗೆ ವಿಶ್ವಗುರು ಸ್ಥಾನವನ್ನು ಮತ್ತೆ ಸಂಪಾದನೆ ಮಾಡಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಈ ಎರಡು ಮಾತುಗಳನ್ನು ಈ ಶ್ಲೋಕದ ವಿಚಾರದಲ್ಲಿ ಹೇಳಿ ಮುಗಿಸ್ತೇನೆ. ಧನ್ಯವಾದಗಳು ಆಚಾರ್ಯ. ಇದೇ ಭಾವವನ್ನು ಮನಸ್ಸಿನಲ್ಲಿಟ್ಕೊಂಡು ಮುಂದಿನ ರಾಮ ಭಜನೆಯನ್ನ ಕೇಳೋಣ. ಶ್ರೀರಾಮನ ರಾಜ್ಯ, ರಾಮರಾಜ್ಯ ಅವರನ್ನು ಸ್ಮರಿಸುತ್ತಾ ಪ್ರಸನ್ನ ವೆಂಕಟದಾಸರ ಒಂದು ಕೀರ್ತನೆ, ರಾಮ ಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರು. ನಾರಾಯಣ
ಸಕಲ ಪಾಪಹರ ರಾಮ ರಾಮ ಎನ್ನಿರೋ ರಾಮ ಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ಜ್ಞಾನಾನಂದ ಬಲಾತ್ಮ ಪರಬ್ರಹ್ಮ ರಾಮ ರಾಮ ಎನ್ನೀರೋ ಜ್ಞಾನಾನಂದ ಬಲಾತ್ಮ ಪರಬ್ರಹ್ಮ ರಾಮ ರಾಮ ಎನ್ನೀರೋ ಮೌನಿನಿ ಕರಜೆಯ ಪುಣ್ಯ ಪುರುಷಗೆ ರಾಮ ರಾಮ ಎನ್ನಿರೋ ಮೌನಿನಿ ಕರಜೆಯ ಪುಣ್ಯ ಪುರುಷಗೆ ರಾಮ ರಾಮ ಎನ್ನಿರೋ ಪ್ರಸನ್ನ ಮೂರುತಿ ಪ್ರಸಾದಾನ ಪರಮಾತ್ಮ ರಾಮ ರಾಮ ಎನ್ನಿರೋ ಪ್ರಸನ್ನ ನಿಲಯ ನಿತ್ಯ ಪ್ರಸನ್ನ ವೆಂಕಟ ರಾಮ 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 ಎನ್ನಿರೋ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ ರಾಮ ಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ದಶರಥ ನಂದನ ರಾಮ 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 ಜಾನಕಿ ಪತಿ ರಾಮ 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 ದಶರಥ ನಂದನ ರಾಮ 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 ಜಾನಕಿ ಪತಿ ರಾಮ 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 ಕೌಸಲ್ಯ ಸುತ ರಾಮ 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 ಅಯೋಧ್ಯಾಪತಿ ರಾಮ 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 ದಶರಥ ನಂದನ ರಾಮ 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 ಅಯೋಧ್ಯಾಪತಿ ರಾಮ 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 ಕೌಸಲ್ಯ ಸುತ ರಾಮ 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 ಜಾನಕಿ ಪತಿ ರಾಮ ರಾಮ
ಸಂದರ್ಭ ಇದು. ಪೂಜ್ಯ ಸ್ವಾಮೀಜಿಯವರಿಂದ ಆಶುಚಿತ್ರ ರಚನೆ ಮಾಡಿದಂತಹ ಶ್ರೀ ಶೇಷಗಿರಿಯವರಿಗೆ ಆಶೀರ್ವಾದ ಪ್ರಸಾದ. ದೇಶ ಸಂರಕ್ಷಕ. ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः. शंकर डमरू बजावे सकल जगत सुख पावे. शंकर डमरू बजावे सकल जगत सुख पावे. भैरवनंद योगी वर ओम नमः शिवाय गावे. भैरवनंद योगी वर ओम नमः शिवाय गावे. शंकर डमरू बजावे सकल जगत सुख पावे. शंकर डमरू बजावे सकल जगत सुख पावे. ओम नमः शिवाय ओम नमः शिवाय ओम नमः शिवाय ओम नमः शिवाय. भानुकोटि भास्वरं भवाब्धितारकं परं नीलकण्ठवीप्सितार्थदायकं त्रिलोचनं. हर हर महादेव हर हर महादेव.
भवानी जय शिवाजी जय 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 भवानी जय शिवाजी कर्मण्येवाधिकारस्ते मा फलेषु कदाचन मा कर्मफलहेतुर्भू मा ते संगोऽस्तु अकर्मणि अयोध्या छोड़ के मत जाइए, अयोध्या छोड़ के मत जाइए। ओ शिवा,
विमल चरिता क्षत्रिय कुलावतंसा सिंहासनाधीश्वरा महाराजाधिराज छत्रपति शिवाजी महाराज की जय। शिवाजी महाराज की जय। शिवाजी महाराज की जय। शिवाजी महाराज की जय हो। 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 राजमाता जीजाबाई, राजमाता जीजाबाई प्रणाम प्रणाम। ई माँ जी मुगलिया है, ये मेरी बेटी है। उसके ऊपर ये अन्याय है, ये बहुत अन्याय है। हमें न्याय दिलवा दीजिए राजमाता, राजमाता जीजाबाई, महाराज जी न्याय दिलवा दीजिए। उसे सामने लाया जाए। मज़ाइका बात हमारी कानों में गूंजती रहे। आपुल्या देशा जो गलत आंखों से पूजनीय नारी को देखेगा वो सीधे मां भवानी को ही ललकारेगा। अधर्म कहीं भाग नहीं सकता, बस उसे मृत्युदंड भी पर्याप्त नहीं। जय भवानी। ध्यान रहे, हमारे राज्य की आत्मा धर्म है और धर्म विश्वास है। श्वास ही शक्ति है, साहस शौर्य की नीति है। धर्मासाठी देशासाठी जय भवानी। शिवाजी महाराज की जय हो। शिवाजी महाराज की जय हो। शिवाजी महाराज जय भवानी जय शिवाजी 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 जय भवानी जय शिवाजी। किती सुंदर होता ना शिवाजी महाराज का दरबार। हाँ हाँ, बहुत अच्छा था, बहुत सुंदर था। ताई, मानविका कहाँ थी इतने दिनों? हम तो घूमने गए थे। अच्छा, वो सब छोड़ो, कल कक्षा में क्या हुआ पता है? नहीं पता। मुझे भी नहीं पता। ओह, मुझे पता है, मुझे पता है। आ से आम। हे बुद्धू। अ से अनार। आ से अनार। अ से अनार। आ से आजादी। आ से आजादी। आ से आजादी। ई से इमली। ई से इमली। इमली इमली। ई से ईश्वर। ई से ईश्वर। ई से ईश्वर। उ से उल्लू। तूल्लू। तूल्लू। ऊ से ऊपर। ऊ से ऊपर। ऊ से ऊपर। ये से एकता। 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 ताई आ गई। प्रणाम ताई, प्रणाम। का से क्रांति। का से क्रांति। स से स्वतंत्रता। स से स्वतंत्रता। ग से गणेश। ग से गणेश। भ से भारत। भ से भारत। ओ माता जी बंद करा ये सब। स से स्वतंत्रता। स से स्वतंत्रता। माता जी बंद करा ये सब। स से स्वच्छता। चला स से स्वच्छता। चला चला माता जी चला चला शिक्षण। श से शिक्षण। माता जी बंद करा ये सब। चला 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 उठा उठा उठा
चला चला चला। इनकलाब जिंदाबाद, इनकलाब जिंदाबाद, इनकलाब जिंदाबाद, इनकलाब जिंदाबाद। एक रहेगा पूरा बंगाल, एक रहेगा पूरा बंगाल, एक रहेगा हिंदुस्तान, एक रहेगा हिंदुस्तान, एक रहेगा। वंदे मातरम, वंदे मातरम, वंदे मातरम, वंदे मातरम। अग्रतिलक देवदेश संरक्षक, देवदेश संरक्षक। स्वराज हमारा जन्म सिद्ध अधिकार है, हम उसे लेकर ही रहेंगे। स्वदेशी, स्वराज, राष्ट्रीय शिक्षा और एकता हमारे नवजागरण के स्तंभ है। हमारे पास हथियार नहीं, लेकिन विचार है। बहिष्कार, 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 विदेशी वस्तुओं का बहिष्कार, विदेशी वस्तुओं का बहिष्कार, बहिष्कार, विदेशी विचारों का बहिष्कार, विदेशी विचारों का बहिष्कार, बहिष्कार, विदेशी वस्तुओं का बहिष्कार, बहिष्कार, विदेशी विचारों का बहिष्कार। अग्रतिलक देवदेश संरक्षक, देवदेश संरक्षक। वन्दे मातरं, 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 वन्दे ग्राम्यधर्म प्रवृत्ते तु ग्राम्यधर्म प्रवृत्ते तु कामलोभवशङ्गते, कामलोभवशङ्गते। ईर्ष्या क्रोधादि सम्मूढे, ईर्ष्या क्रोधादि सम्मूढे लोके सुखित
दुःखिते लोके सुखित दुःखिते गजवदन शिवनंदन गजवदन शिवनंदन विघ्न विनायक स्वातंत्रदायक गजवदन शिवनंदन गजवदन शिवनंदन विघ्न विनायक स्वातंत्रदायक गजवदन शिवनंदन गजवदन शिवनंदन मोषकवाहन बद्ध विमोचन मोषकवाहन बद्ध विमोचन पार्वती पुत्र कार्तिकेय वीर गजवदन शिवनंदन गजवदन शिवनंदन विघ्न विनायक स्वातंत्रदायक गजवदन शिवनंदन गजवदन शिवनंदन गजवदन 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 सुखकर्ता दुःखहर्ता वार्ता विघ्नाची नोवी पूर्वी प्रेम कृपा जयाची जय देव जय देव जय देव जय देव जय मंगलमूर्ती दर्शन मात्रे मनोकामना पूर्ती जय देव जय देव जय देव जय देव जय मंगलमूर्ती दर्शन मात्रे मनोकामना पूर्ती जय देव सुखकर्ता दुःखहर्ता वार्ता विघ्नाची नोवी पूर्वी प्रेम कृपा जयाची जय देव जय देव जय देव जय देव जय मंगलमूर्ती दर्शन मात्रे मनोकामना पूर्ती जय देव जय देव गणपती बाप्पा मोरया मंगलमूर्ते मोरया गणपती बाप्पा मोरया मंगलमूर्ते मोरया गणपती बाप्पा मोरया मंगलमूर्ते मोरया बोलो भारत माता की जय बोलो भारत माता की जय बोलो भारत माता की जय नमस्ते सदा वत्सले मातृभूमे त्वया हिन्दुभूमे सुखं वर्धितोऽहम् महामङ्गले पुण्यभूमे त्वदर्थे पततु येष कायो नमस्ते नमस्ते प्रभो शक्तिमन् हिन्दुराष्ट्राङ्गभूताः इमे सादरं त्वां नमामो वयम् त्वदीयाय कार्याय बद्धाकटीयम् शुभामाशिषं देहि तत्पूर्तये अजय्याञ्च विश्वस्य देहीश शक्तिं सुशीलं जगत् येन नम्रं भवेत् श्रुतं चैव यत् कण्टकाकीर्णमार्गं स्वयं स्वीकृतन्नः सुगङ्कारयेत् समुत्कर्षनिःश्रेयसस्यैकमुग्रं परं साधनं नाम वीरव्रतं तदन्तस्फुरत्वक्षया ध्येयनिष्ठा हृदन्तः प्रजागर्तु तीव्रानिशम्
विजेत्री च नः संहता कार्यशक्तिः विधायास्त्य धर्मस्य संरक्षणम् परं वैभवं नेतुमेतत् स्वराष्ट्रम् समर्था भवत्वाशिषा ते भृशम्। भारत माता की जय, भारत माता की जय, भारत माता की जय। हे प्रभु, हे प्रभु, हमारे राम अयोध्या वापस आए, हमारे राम अयोध्या वापस आए। रामचंद्र की जय जय, सियावर रामचंद्र की जय जय। सदियों की प्रतीक्षा फली आए हमारे राम। सियावर रामचंद्र की जय जय, सियावर रामचंद्र की जय जय। सदियों की प्रतीक्षा फली आए हमारे राम। सियावर रामचंद्र की जय जय, सियावर रामचंद्र की जय जय। जय जय राम, जय जय राम, सीता राम, जय जय राम, जानकी राम, जय जय राम, जय जय राम, जय जय राम। श्री रामचंद्र कृपालु भज मन हरण भव भय दारुणं। तव कंज लोचन कंज मुख कर कंज पद कंजारुणं। श्री रामचंद्र कृपालु भज मन हरण भव भय दारुणं। तव कंज लोचन कंज मुख कर कंज पद कंजारुणं। जागते रहो, जागते रहो। सभ्यतागत युद्ध अभी बाकी है। यह संघर्ष बनी रहे। महादेव का वापस आना बाकी है। श्री कृष्ण जी का वापस आना बाकी है। उत्तिष्ठ, उत्तिष्ठ। आज ये संकल्प करें, आज ये संकल्प करें। हिंदुत्व का कर्तव्य को ना भूलें। भारतीय सभ्यता और संस्कृति को ना छोड़ें। भव्य दिव्य भारत राष्ट्र निर्माण की ओर चले चले। भारत माता की जय, भारत माता की जय, भारत माता की जय। इदं राष्ट्रहिताय न मम न मम। अग्रतिलका राम राष्ट्र निर्माण का, अग्रतिलका राम राष्ट्र निर्माण का, अग्रतिलका, अग्रतिलका, अग्रतिलका। ನೆನೆಯಿರೋ ಜನರೆಲ್ಲ ಗುಣಯುತನ ಕಡ್ಕ ಕಡ್ಕಾದಿದ್ದ ಕೈಯತ್ತ ತಿನ್. ನೆನೆಯಿರೋ ಜನರೆಲ್ಲ ಗುಣಯುತನ ಘನ ಮೂರ್ತಿ ಮದವುರ ಗಣನಾಥನ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ. ನೆನೆಯಿರೋ ಜನರೆಲ್ಲ ಗುಣಯೋತನ.
ರಾಜಕುಮಾರ. 12 ವರ್ಷಗಳ ಕಾಲ ಗುರುಕುಲ ಶಿಕ್ಷಣವನ್ನು ಮುಗಿಸಿದ ನಾವು ನಮ್ಮ ತೀರ್ಥರೂಪರ ಬಳಿಗೆ ಹೋದಾಗ ಅವರಿಂದ ಮಾತು, ಶಿಕ್ಷಣವೆಂದರೆ ಕೇವಲ ಅಕ್ಷರವಿದ್ಯೆಯಲ್ಲ, ನಿಜವಾದ ವಿದ್ಯೆ ಎನ್ನುವುದು ದೇಶ ಸಂಚಾರದಲ್ಲಿದೆ. ಅದಕ್ಕೆ ಲೋಕ ಸಂಗ್ರಹ ಎಂದು ಹೆಸರು. ನಾಡಿನ ಜನಜೀವನ, ಕಲೆ, ಸಂಸ್ಕೃತಿ, ನದಿ, ದೇಗುಲ, ಬಯಲು, ಪರ್ವತ, ಹೀಗೆ ಸಮಗ್ರ ಭಾರತ ದರ್ಶನವನ್ನು ಮಾಡಿ ಬನ್ನಿ ಎಂದು ಹರಸಿದರು. ಆದ್ದರಿಂದ ಭಾರತಾಂಬೆಯ ಚರಣಕಮಲವಾದ ಕನ್ಯಾಕುಮಾರಿಯಿಂದ ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ಆಗದೆ ಆಗಲಿ ರಾಜಕುಮಾರ. ವೀರ ಸಂನ್ಯಾಸಿ ವಿವೇಕಾನಂದ ತೈತಗಿಡದಿ, ವೀರ ಸಂನ್ಯಾಸಿ ವಿವೇಕಾನಂದರು ಬಂದು ಚಾರು ಧ್ಯಾನವಗೈದ ತಾಣ, ಬಂದು ಚಾರು ಧ್ಯಾನವಗೈದ ತಾಣ ತೈತ ದಿನ. ವಾರಿದಿ ಮಧ್ಯದ ಸ್ಮಾರಕ ಶಿಲೆಯು ಪಾರಮಾರ್ಥದ ಸನ್ನಿಧಾನ, ವಾರಿದಿ ಮಧ್ಯದ ಸ್ಮಾರಕ ಶಿಲೆಯು ಪಾರಮಾರ್ಥದ ಸನ್ನಿಧಾನ. ಜೀಂ ದೋಂ ದೋಂ. ಮಿತ್ರರೇ, ನೋಡಿದಿರಾ ಶ್ರೀರಾಮಕೃಷ್ಣ ಪರಮಹಂಸರ ಕರಕಮಲ ಸಂಜಾತರಾದಂತಹ ವೀರ ಸನ್ಯಾಸಿ ವಿವೇಕಾನಂದರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸುಗೈದಂತಹ ದಿವ್ಯ ಸ್ಥಳವಿದು. ಬೋರ್ಗರೆವ ಸಮುದ್ರ ಮಧ್ಯದಲ್ಲಿ ಏಕಾಂತ ಸಾಧನೆಯನ್ನು ಮಾಡಿ ವಿಶ್ವಕ್ಕೆ ಭ್ರಾತೃತ್ವದ ಸಂದೇಶವನ್ನು ನೀಡಿದ ಪುರುಷ ಸಿಂಹನ ಪುಣ್ಯ ಭೂಮಿ ಇದು. ಅವರನ್ನು ಧ್ಯಾನಿಸಿದ ನಾವು ಭರತ ಮಾತೆಯ ಚರಣಗಳಿಗೆ ವಂದಿಸಿ ಉತ್ತರಕ್ಕೆ ನಡೆಯೋಣವಂತೆ. ತೋದಿಂ 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 ನೋಡು ನೋಡು ತುಂಬ ಧೀಂ ತತ್ತೋದಿಂ ಧೀಂ ತತ್ತೋದಿಂ ಧೀಂ ತತ್ತೋದಿಂ. ನೋಡು ನೋಡು ತುಂಬ ವ್ಯೋಮದ ಗೂಢಗತಿಯ ಬಿಂಬ, ವ್ಯೋಮದ ಗೂಢಗತಿಯ ಬಿಂಬ. ಮಿತ್ರರೇ, ಅಂತರಿಕ್ಷ ವಿಜ್ಞಾನದ ಮಹತ್ವದ ಕೇಂದ್ರವಾದ ಕೇರಳದ ತುಂಬಾ ಎಂಬ ಸ್ಥಳವನ್ನು ನೋಡಿದಿರಾ? ಕ್ಷಿಪಣಿ ತಂತ್ರಜ್ಞಾನದ ಮೂಲಕ ನಭೋಮಂಡಲವನ್ನ ಭೇದಿಸುವ ವಿಜ್ಞಾನಿಗಳ ತಪೋಭೂಮಿಯನ್ನ ನೋಡಿದಿರಾ? ವಿಧ ವಿಧವಾದ ಪ್ರಯೋಗಗಳಿಂದ ಅಂತರಿಕ್ಷದ ಅಂತರಂಗವನ್ನ ಅರಿಯುವ ವಿಜ್ಞಾನಿಗಳ ಪ್ರಯತ್ನವನ್ನ ನೋಡಿದಿರಾ? ಚಂದ್ರನ ಅಂಗಳದಲ್ಲಿರುವ ನೀರ ಹನಿಯನ್ನು ಕಂಡ ಸತ್ಯ ಶೋಧಕ ಋಷಿಗಳಲ್ಲವೇ ಇವರು. ಬೆಳಕಿನ ವೇಗವನ್ನು ಹುಡುಕಿದ, ಗೃಹ ತಾರೆಗಳ ಚಲನೆಯನ್ನು ಗುರುತಿಸಿದ, ಜೀವ, ಭೌತ, ಗಣಿತ, ರಸಾಯನ ಶಾಸ್ತ್ರಗಳ ರಸ ಋಷಿಗಳಿಗೆ ನಮಸ್ಕಾರ ಮಾಡೋಣ. ಹೊರಡೋಣವೇ? ತಿತ್ತೋಂ ತತ್ತೋಂ ಧಿತ್ತೋಂ ತತ್ತೋಂ. ಚನ್ನಕೇಶವ ಗುಣಿದ ಚನ್ನಕೇಶವ ಗುಣಿದ ಕರುಣೆಯ ಪುಣ್ಯ ನೆಲವು. ಚನ್ನಕೇಶವ ಕುಣಿದ
ಕರುಣೆಯ ಪುಣ್ಯ ನೆರವು. ಗೆಳೆಯರೇ, ಭಾರತ ಮಾತೆಯ ಮುತ್ತಿನ ಮೂಗುತಿಯೇ ಕರುನಾಡು. ಓಹೋ, ಬೇಲೂರಿನ ಶಿಲಾಬಾಲಕಿಯರ ಸೊಬಗನ್ನು ಕಂಡಿರ. ಕಲ್ಲರಳಿ ಹೂವಾಗಿ ನಿಂತ ಲತಾ ಮಂಟಪದಂತೆ ಕಂಗೊಳಿಸುವ ಈ ಸೌಂದರ್ಯವನ್ನ ಕಂಡು ಮಾರು ಹೋಗದೆ ಇರುವವರು ಯಾರು? ಒಬ್ಬಳು ದರ್ಪಣ ಸುಂದರಿಯಾದರೆ ಮತ್ತೊಬ್ಬಳು ಶುಕ ಸಾರಿಣಿ. ಒಬ್ಬರಂತೆ ಇನ್ನೊಬ್ಬರಿಲ್ಲದ ಶಿಲ್ಪ ಕಲಾವೈಭವ. ಇವರ ನಡುವೆ ನಾಟ್ಯರಾಣಿ ಶಾಂತಲಾದೇವಿ ಶ್ರೀ ಚನ್ನಕೇಶವನಿಗೆ ನೃತ್ಯ ಪೂಜೆಯನ್ನು ಸಲ್ಲಿಸಿದಳಂತೆ. ಆ ಮಹಾಮಹಿಮನಿಗೆ ಮಣಿದು ಮಧ್ಯ ಭಾರತದ ಕಡೆಗೆ ಹೆಜ್ಜೆ ಹಾಕೋಣ. ತೋಂ ತೋಂ ದದಿನ ದದಿನ ದೀಂ ದದಿನ ದದೀಂ ದೀಂ ದದಿನ ದಿನ ದೋಂ ದೋಂ ದದಿನ ದದಿನ ದೀಂ ದದಿನ ದದೀಂ ದೀಂ ದದಿನ ದೋ. ಬಯಲು ನದಿಯು ಕಾಡು ಬಲು ಕನಿಜದ ನೋಡು. ಬಯಲು ನದಿಯು ಕಾಡು ಬಲು ಕನಿಜದ ನೋಡು. ಜಯಜಾಲಿವನ ಬೆಳೆಯು ದಯೆಯೇ ಧರ್ಮದ ಬೀಡು. ದಯೆಯ ಧರ್ಮದ ಬೀಡು ದವಸ ಧಾನ್ಯದ ಗೂಡು. ಹಯನು ಹಾಲಿನ ಹೊಳೆಯು ಪೋರ ಬಂದರು ಪುರಿ ಸೋಮನಾಥನ ಸಿರಿಯೇ. ಪಾರಮ್ಯದ ಉಜ್ಜಯಿನಿಯು ವಾರಣಾಸಿಯು ಕುರುಕ್ಷೇತ್ರ ಕಾಶ್ಮೀರವು. ಸಾರನಾಥವು ಗಯೆಯೋ ಆಹಾ ಆಹಾ, ಎಂತಹ ಸಮೃದ್ಧವಾದ ನಾಡು. ಹಸಿರಿನಿಂದ ನಳ ನಳಿಸುವ ಕಾಡು. ಶ್ವೇತ ಕ್ರಾಂತಿಯೋ ಎಂಬಂತೆ ಭಾಸವಾಗುತ್ತಿರುವ ಹಯನುಗಾರಿಕೆಯ ಹಾಲಿನ ಬೀಡು. ವಿವಿಧ ಖನಿಜಗಳನ್ನು ತುಂಬಿಕೊಂಡ ಬಹುರತ್ನ ವಸುಂಧರೆ. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ಪೋರಬಂದರು. ಕಾಳಿದಾಸನ ಕಾವ್ಯಕ್ಕೆ ಸ್ಫೂರ್ತಿಯಾದ ಉಜ್ಜಯಿನಿ. ವಿದೇಶಿಯರ ದಾಳಿಗೆ ಸಿಲುಕಿದರು ಮತ್ತೆ ತಲೆ ಎತ್ತಿ ನಿಂತ ಸೋಮನಾಥ. ಗೌತಮನು ಬುದ್ಧನಾದ ಗಯೆ. ಧರ್ಮೋಪದೇಶ ಮಾಡಿದ ಸಾರನಾಥ. ಆಹಾ, ವಿಶ್ವನಾಥ ವಿಶಾಲಾಕ್ಷಿಯರು ನೆಲೆ ನಿಂತ ವಾರಣಾಸಿ. ಶ್ರೀಕೃಷ್ಣನು ಭಗವದ್ಗೀತೆಯ ಮೂಲಕ ಜ್ಞಾನದ ಬೆಳಕನ್ನು ನೀಡಿದ ಕುರುಕ್ಷೇತ್ರ. ಕಣ್ಮನಗಳನ್ನು ತಣಿಸುವ ಕಾಶ್ಮೀರ. ಇಲ್ಲಿಯ ಹಿರಿಮೆ ಗರಿಮೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಸಮಗ್ರ ಭಾರತವನ್ನು ಪ್ರದಕ್ಷಿಣೆ ಮಾಡಿದ ನಾವು ಹಿಮಾಲಯದತ್ತ ತೆರಳೋಣ. ಇದು ಹಿಮಾಲಯ ನೋಡು. ಇದು ಹಿಮಾಲಯ ನೋಡು. ತೈತದೋಂ ತೈತದೋಂ ತೈತದೋಂ.
ದಿವ್ಯ ಫಲ ಮಧುರ ಗಂಗಾ ಸಲಿಲ ಮಂತ್ರಾರ್ಥ ದಿವ್ಯ ಫಲ ಹೃದಯ ಸಂಸ್ಕಾರದ ಉಪನಿಷದ ಋಷಿವಾಣಿ ಮಿತ್ರರೇ, ಭಾರತದ ಉತ್ತರದ ಎತ್ತರಕ್ಕೆ ಬಂದಿದ್ದೇವೆ. ಹಿಮಾಲಯದ ಶೃಂಗ ಶ್ರೇಣಿಗಳನ್ನ ನೋಡಿದಿರಾ? ಬೆಳ್ಳಿಯ ಬೆಟ್ಟದಂತಿರುವ ಈ ಕೈಲಾಸವೇ ಪರಮೇಶ್ವರನ ಆವಾಸ ಸ್ಥಾನ. ಶಿವನ ಜಟಾಮಂಡಲದಿಂದ ಹರಿದು ಬರುತ್ತಿರುವ ಪಾಪನಾಶಿನಿ ಗಂಗಾ ಭವಾನಿಯನ್ನ ಕಂಡಿರ? ಭಗೀರಥನ ತಪಸ್ಸಿಗೆ ಒಲಿದು ಗಗನದಿಂದ ಭುವಿಗಿಳಿದ ಭಾಗೀರಥಿಯಲ್ಲಿ ಮಿಂದು ಪಾವನರಾದೆವು. ಒಂದೆಡೆ ಬದರೀಧಾಮ, ಇನ್ನೊಂದೆಡೆ ಋಷಿಕೇಶ, ಮತ್ತೊಂದೆಡೆ ಕೇದಾರನಾಥ. ಸಾಲು ಸಾಲು ಪುಣ್ಯಧಾಮಗಳು. ನಮ್ಮ ಕನ್ನಡದ ಮಹಾಕವಿ ಕುವೆಂಪು ಹೇಳಿದಂತೆ ಪ್ರಕೃತಿ ಆರಾಧನೆಯೇ ಪರಮನಾರಾಧನೆ. ಇಲ್ಲಿಯೇ ವೇದೋಪನಿಷತ್ತುಗಳು ಓಂಕಾರದ ಜೇಂಕಾರದಿಂದ ಮೊಳಗಿದವಂತೆ. ಕಲೆ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ, ಪರ್ವತ, ಸಾಗರ, ವಿಜ್ಞಾನ, ಅಧ್ಯಾತ್ಮ ಎಲ್ಲ ಆಯಾಮಗಳಿಂದಲೂ ಸಂಪನ್ನಳಾದ ಈ ಭರತ ಭೂಮಿಯಲ್ಲಿ ಜನಿಸಿದ ನಾವೇ ಧನ್ಯರು. ವಿಶ್ವಕವಿ ರವೀಂದ್ರರು ಹೇಳಿದಂತೆ ಭಕ್ತಿಯಲ್ಲಿ ಬೇಡಿಕೆ ಇಲ್ಲವಂತೆ, ಅರ್ಪಣೆ ಇರುವುದಂತೆ. ಈ ಭಾರತ ದರ್ಶನದಿಂದ ನಮ್ಮ ಅಂತರಂಗದ ದರ್ಶನವಾಗಿದೆ. ನಮ್ಮಲ್ಲಿರುವುದನ್ನು ದೇಶಕ್ಕೆ ಸಮರ್ಪಿಸಿ ಸರ್ವ ಧರ್ಮ ಸಮನ್ವಯದ ಹರಿಕಾರರಾಗೋಣ. ಭರತ ಮಾತೆಯ ವೀರ ಪುತ್ರರಾಗಿ ಜೀವನವನ್ನು ಸಾರ್ಥಕಗೊಳಿಸೋಣ. ಸಾವಿರ ಸಾವಿರ ಜನ್ಮಗಳಿದ್ದರೂ ಭಾರತ ಮಾತೆಯ ಮಡಿಲಲ್ಲೇ ಪಡೆಯೋಣ. ನಮ್ಮ ಭಾರತ ದರ್ಶನದ ಅನುಭವಾಮೃತವನ್ನು ಈ ಗೀತೆಯ ಮೂಲಕ ಜಗತ್ತಿಗೆ ಸಾರೋಣ. ಜೈ ಭಾರತ ಮಾತೆ. ಸರ್ವಧರ್ಮ ಸಮನ್ವಯದ ಈ ಭಾರತ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಸಂರಕ್ಷಿಸೋಣ ಎರೆದು ಶಬ್ದೆಯ ನೀರನ್ನು. ನಮ್ಮ ಉದಾಸೀನತೆಯಿಂದ ನಶಿಸಿ ಹೋದರೆ ಈ ಸಿರಿವಂತ ಸಂಸ್ಕೃತಿ ಉಳಿಯುವುದಿನ್ನೇನು? ವಿನಾಶಕಾರಿಯಾದ ವರಸದ ವಿಕೃತಿ ನಾಡಿನ ಜನರೆಲ್ಲ ಕಣ್ತೆರೆದು ಏಳಲಿ. ನಮ್ಮ ನಡುವೆ ಇರುವ ಮನಸ್ಸಿನ ಅಡ್ಡಗೋಡೆಗಳೆಲ್ಲ ಬೀಳಲಿ. ಭಾರತ ನವ ನಿರ್ಮಾಣದ ಹೊಣೆಯ ಸಂದೇಶವನ್ನು ಬಿತ್ತೋಣ ಶ್ರದ್ಧೆಯಿಂದ ಸರ್ವರ ಮನದಲ್ಲಿ. ಏಳಿ ಎದ್ದೇಳಿ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ದರ್ಶನ ಇದು ಭಾರತ ದರ್ಶನ, ದರ್ಶನ ಇದು ಭಾರತ ದರ್ಶನ. ಮಂಗಲಂ ಜಯ ಜಯತು, ಮಂಗಲಂ ಜಯ ಜಯತು, ಭಾರತಾಂಬೆಗೆ ಮಂಗಲಂ, ಮಂಗಲಂ ಜಯ ಜಯತು, ಮಂಗಲಂ